ಓಕೆ ಗಾಯ್ಸ್, ಚೆನ್ನಾಗಿದ್ರು. ನಾವಿವತ್ತು ಏನು ಹೇಳೋಣ ಗೊತ್ತಾ, ಕನ್ನಡ 5th ಸ್ಟ್ಯಾಂಡರ್ಡ್ ಟೆಕ್ಸ್ಟ್ ಬುಕ್ದಲ್ಲಿ ಒಂದು ಲೆಸನ್ ಇರುತ್ತಾ ಅಲ್ವಾ, ಮಲ್ಲಜ್ಜಿ ಮಲ್ಲಿಗೆ ಭಾಗ 2ದಲ್ಲಿ ಹೇಳ್ತೀವಿ. 2-3 ವಾಕ್ಯ, ಸೆಕೆಂಡ್ ಕ್ವಶನ್ ಆನ್ಸರ್ ಹೇಳ್ತೀವಿ. ಓನ್ಲಿ ಆನ್ಸರೇ, ಪಕ್ಕಾ ಓನ್ಲಿ ಆನ್ಸರೇ, ಕ್ವಶನೇ ಇರಲ್ಲ. ಯಾಕಂದರೆ ಓಕೆ ಹೇಳೋಣ. ಓಕೆ, ಸೆಕೆಂಡ್ ಆನ್ಸರ್ 1, 2, 3 ಗೋ. ಮಲ್ಲಜ್ಜಿಯ ಜನರ ಸಮಸ್ಯೆಗಳನ್ನು ಸುಲಭವಾಗಿ ಪರಿಹರಿಸಿ ಬಿಡುತ್ತಾಳೆ. ಮಕ್ಕಳಿಂದ ಹಿಡಿದು ಮೂಢಕಾರನವರೆಗಿನ ದೂರುಗಳನ್ನು ದೂರು ಮಾಡಿಬಿಡುತ್ತಾಳೆ. ಮಲ್ಲಜ್ಜಿ ಮಲ್ಲಿಗೆಯ ಮುಂದಿರುವ ಚಪ್ಪಡಿ ಕಲ್ಲುಗಳೇ ಇಲ್ಲಿ ಕಟ್ಟಕಟ್ಟೆ. ಮಲ್ಲಜ್ಜಿಯ ಕೋರ್ಟ್ನಲ್ಲಿ ಯಾವ ವಕೀಲರು ಸಾಕ್ಷಿಗಳು ಬೇಕಿಲ್ಲ. ಎಷ್ಟೋ ಬಾರಿ ದೂರು ನ್ಯಾಯಾಲಯದಲ್ಲಿಯೂ ಬಗೆಹರಿಸುವುದಿಲ್ಲ. ಕೋರ್ಟ್ ಶುಲ್ಕ, ವಕೀಲರ ಫೀಸು ಯಾವುದೂ ಇಲ್ಲಿಲ್ಲ. ಮಲ್ಲಜ್ಜಿಯ ನೀಡುವ ತೀರ್ಪು ಯಾವ ನ್ಯಾಯಾಧೀಕರಣ ತೀರ್ಪುಗೂ ಕಡಿಮೆ ಇಲ್ಲ. ಆದ್ದರಿಂದ ಮಲ್ಲಜ್ಜಿಯ ಮಲ್ಲಿಗೆ ಒಂದು ಜನಪ್ರಿಯ ಜನತಾ ನ್ಯಾಯಾಲಯದ ಇದ್ದಂತೆ. ಅರ್ಥ ಆಯ್ತಾ ಗೈಸ್? ಓಕೆ, ಲೆಟ್ಸ್ ಕಟ್ ದಿಸ್ ವಿಡಿಯೋ.